ನನ್ನ ಹೆಸರು ಅಭಿಷೇಕ್ ತೇಲಿ. ನನ್ನ ತಂದೆಯ ಹೆಸರು ಹನುಮಂತ್ ತೇಲಿ. ನನ್ನ ತಾಯಿಯ ಹೆಸರು ಚೆನ್ನಮ್ಮ ತೇಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿರುವಾಗ ನನಗೆ ಕ್ಯಾನ್ಸರ್ ಎಂಬ ಕಾಯಿಲೆಯು ಪತ್ತೆಯಾಯಿತು. ಆವಾಗ ನನಗೆ ಡಾಕ್ಟರ್ಗಳು ಚಿಕಿತ್ಸೆ ಪಡೆಯಲು ಬೆಂಗಳೂರಲ್ಲಿ ಕಳುಹಿಸಿದರು. ಅಲ್ಲಿ ನಮಗೆ ಕಿದ್ವಾ ಎಂಬ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಯಿತು. ಅಲ್ಲಿ ನಮಗೆ ಅಪ್ಪಾಜಿ ಸರ್ ಮತ್ತು ಅವಿನಾಶ್ ಸರ್, ಅರುಣ್ ಸರ್ ಮತ್ತು ಅರುಣಾ ಮೇಡಮ್ ಎಂಬ ಡಾಕ್ಟರ್ಗಳು ನಮಗೆ ಚಿಕಿತ್ಸೆಯನ್ನು ನೀಡಿದರು. ಅಲ್ಲಿ ಆ ಚಿಕಿತ್ಸೆಯನ್ನು ನಮಗೆ 8 ತಿಂಗಳ ಕಾಲ ಕೊಡಲಾಯಿತು. ಅಲ್ಲಿ ನಮಗೆ ವಿದ್ಯಾಭ್ಯಾಸದ ಕೊರತೆಯನ್ನು ನೀಗಿಸಲು ಪಾರ್ವತಿ ಮೇಡಮ್ ಮತ್ತು ವಿದ್ಯಾವತಿ ಮೇಡಮ್ ಅವರು ನಮಗೆ ಪರಿಚಯವಾದರು. ಅಲ್ಲಿ ಅವರು ನಮಗೆ ಎಲ್ಲ ಆಟ ಪಾಠ ಮನೋರಂಜನೆಯ ಜೊತೆಗೆ ನಮಗೆ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದರು ಮತ್ತು ನಮಗೆ ಅಲ್ಲಿ ಯಾವುದೇ ರೋಗದ ಅರಿವಿಲ್ಲದೆ ನಮಗೆ ಅವರು ನಮ್ಮ ರೋಗವನ್ನು ಮರೆಸಿ ಆಟ ಪಾಠದೊಂದಿಗೆ ನಮ್ಮನ್ನು ಮನೋರಂಜಿಸುತ್ತಾ ಪಾಠವನ್ನು ಮಾಡುತ್ತಿದ್ದರು. ಮತ್ತು ನಮಗೆ ಅಲ್ಲಿ ಚಿಕಿತ್ಸೆಯನ್ನು ಮುಗಿಸಿ ಬಂದ ನಂತರ ನಮಗೆ ಇಲ್ಲಿ ಶಾಲೆಯಲ್ಲಿ ಓದಲಿಕ್ಕೆ 8ನೇ ತರಗತಿಯಿಂದ ನಮಗೆ ವಿದ್ಯಾವೇತನವನ್ನು ಸಮೀಕ್ಷಾ ಫೌಂಡೇಶನ್ನು ವಿದ್ಯಾವೇತನವನ್ನು ಕೊಡುತ್ತಾ ಬಂದಿದೆ. ಆಮೇಲೆ ನನಗೆ ಇಲ್ಲಿ 9ನೇ ಮತ್ತು 10ನೇ ತರಗತಿಯಲ್ಲಿಯೂ ಕೂಡ ಕೊಟ್ಟಿದೆ. PUCಯನ್ನು ನಾನು ಕಾಮರ್ಸಿಂದ ಉತ್ತೀರ್ಣನಾದೆನು. ಮತ್ತು ಆವಾಗ ನನಗೆ ಅವರು ಕೊಟ್ಟಿರುವ ವಿದ್ಯಾವೇತನ ನಮಗೆ ಕಾಲೇಜ್ ಫೀ ಕಟ್ಟಲು ಮತ್ತು ನಮಗೆ ಕಾಲೇಜ್ ಕಲಿಯಲು ತುಂಬ ಸಹಾಯಕಾರಿಯಾಗಿದೆ. ಮತ್ತು ಈಗ ನಾನು PUC ಮುಗಿಸಿ ಈಗ ಡಿಗ್ರಿ BSc ಹೋಟೆಲ್ ಮ್ಯಾನೇಜ್ ಎಂಬ ಕೋರ್ಸನ್ನು ಮಾಡುತ್ತಿದ್ದೇನೆ. ಇಲ್ಲಿಯೂ ಸಹ ನಮಗೆ ಸಮೀಕ್ಷಾ ಫೌಂಡೇಶನ್ನು ತುಂಬ ವಿದ್ಯಾವೇತನವನ್ನು ಕೊಟ್ಟು ನನಗೆ ಈಗ ತುಂಬ ಧನ್ಯವಾದವನ್ನು ಮಾಡಿದೆ. ಮತ್ತು ನಮಗೆ ಶಾಲೆಯ ಫೀಸ್ ಕಟ್ಟಲು ಮತ್ತು ನಮಗೆ ಇನ್ನಿತರ ಎಲ್ಲ ಕಾಲೇಜ್ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ನಮಗೆ ತುಂಬ ಸಹಾಯಕಾರಿಯಾಗಿದೆ. ಮತ್ತು ನಾನು ಸಮೀಕ್ಷಾ ಫೌಂಡೇಶನ್ನ ಎಲ್ಲ ವೃಂದದವರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಮತ್ತು ಪಾರ್ವತಿ ಮೇಡಮ್, ವಿದ್ಯಾವತಿ ಮೇಡಮ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನಮಗೆ ಇಲ್ಲಿಯವರೆಗೆ ಏನು ಸಮೀಕ್ಷಾ ಫೌಂಡೇಶನ್ ವಿದ್ಯಾವೇತನವನ್ನು ಕೊಡುತ್ತಿದೆ, ಇನ್ನು ಮುಂದೆ ನಮಗೆ ಕೊಟ್ಟು ಸಹಕರಿಸಬೇಕೆಂದು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ.